ಆಚರಣೆ ಮಾಡ್ಕೋತಾ ಇದ್ದಾರೆ. ನಾನಾ ರೀತಿಯಲ್ಲಿ ಬಂದು ಜನರು ಶುಭ ಹಾರೈಸ್ತಾ ಇದ್ದಾರೆ. ತಾವು ತಾಯಿಯಾಗಿ ಯಾವ ರೀತಿ ಒಂದು ಸಂತಸ ಹಂಚ್ಕೊಳ್ತೀರಾ ಮತ್ತು ಅವರಿಗೆ ಯಾವ ಒಂದು ರೀತಿ ಆಶೀರ್ವಾದ ಮಾಡ್ತೀರಾ? ನನ್ನ ಆಶೀರ್ವಾದ ಅವ್ನಿಗೆ ಯಾವಾಗ ಇದ್ದೇ ಇರುತ್ತೆ. ಇದೇ ಕಾಲ ದೂರವರ್ಷ ಮಾಡ್ಕೊಂಡು ಅವ್ನಿಗೆ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಅವ್ನಿಗೆ ಏನಿದೆಯೋ ಅವ್ನಿಗೆ ಇಷ್ಟ ಅದು ನೆರವೇರಲಿ. ಈ ದೇಹದಲ್ಲಿ ಎಲ್ಲ ಒಳ್ಳೇದು ಮಾಡ್ಕೊಂಡು ಹೋಗ್ಲಿ. ಈಗಾಗಲೇ ಏನು ಸಮಾಜ ಸೇವೆ ಮಾಡ್ತಾ ಇರೋವಂಥದ್ದು ರಾಜಕೀಯದಲ್ಲಿ ಒಂದು ಉನ್ನತವಾದ ಸ್ಥಾನ ಸಿಕ್ಕರೆ ಹೆಚ್ಚಿನ ರೀತಿಯಲ್ಲಿ ಒಂದು ಸಮಾಜ ಸೇವೆ ಮಾಡ್ಬೋದು ಅನ್ನೋದು ಹೇಳ್ಕೊತೀರಾ? ಅವನು ಮಾಡ್ತಾನೆ, ನಾವು ಹೇಳಂಗೇನಿಲ್ಲ, ಮಾಡ್ತಾ ಇದ್ದಾನೆ. ಆದಷ್ಟು ಸಮಾಜ ಸೇವೆ ಅಂತಲೇ ಅಲ್ಲ, ಮುಂದೆ ಒಳ್ಳೆ ಪ್ರಜೆಯಾಗಿ ಚೆನ್ನಾಗಿರ್ಲಿ ಅಂತ ನಾನು ಇದು ಮಾಡ್ತಿದ್ದೆ. ಏನಿಲ್ಲ, ನವೀನವ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಈ ಭಾಗದಲ್ಲಂತೂ ಬರ್ತ್ಡೇ ಸೆಲೆಬ್ರೇಷನು ಅವ್ರೇನು ಅಂದ್ಕೊಂಡೇ ಇರಲಿಲ್ಲ, ಆ ಮಟ್ಟಕ್ಕೆ ಜನಗಳು ಮಾಡೋರೆ. ಅಂದರೆ ಅವರು ಆ ಬರ್ತ್ಡೇ ಅಂತಲ್ಲ, ಸಮಾಜ ಸೇವೆಯಿಂದನೇ ಮುಂದೆ ಬಂದಿರೋದ್ರಿಂದ ಅವರು ಆಯುಸ್ಸು ಆರೋಗ್ಯ ಕೊಟ್ಟು ಒಳ್ಳೆ ಅಧಿಕಾರ ಕೊಟ್ಟಲಿ ಅಂತ ಮುಂದಿನ ದಿನದಲ್ಲಿ ಕೇಳ್ಕೊಳ್ತೀನಿ. ಪ್ರತಿ ವರ್ಷ ಈ ವರ್ಷ ಕೂಡ ಹಂಗೆ ಬರ್ತಡೇ ನಡೆದಿದೆ. ಯಾವ ವರ್ಷನೂ ಕಡಿಮೆ ಆಗಿಲ್ಲ, ಈ ವರ್ಷನೂ ಕೂಡ ಕಡಿಮೆ ಆಗಿಲ್ಲ, ಮುಂದಿನ ವರ್ಷಕ್ಕೂ ಕೂಡ ಯಾವುದೂ ಕಡಿಮೆ ಆಗಲ್ಲ. ಇನ್ನೂ ಜೋರಾಗಿ ಮಾಡೋಣ ಅಂತ ನಾವು ತಮ್ಮಂದಿರು ಸೇರಿಕೊಂಡು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಹಿಂಗೆ ಸದಾಕಾಲ ಅವನು ಜನಗಳಿಗೆ ಸಪೋರ್ಟ್ ಮಾಡಿಕೊಂಡು ಜನಗಳಿಗೋಸ್ಕರನೇ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ನಮ್ಮ ಮನೆಗೆ ಎಲ್ಲರೂ ಚೆನ್ನಾಗಿದ್ದಾರೆ ಅಷ್ಟೇ. ಹಬ್ಬದ ಶುಭಾಶಯಗಳು. ದೇವರು ಆಯುಷ್ಯ ಆರೋಗ್ಯ ಸಕಲ ಐಶ್ವರ್ಯನ ಕೊಟ್ಟು ನಮ್ಮ ಯಜಮಾನ್ರನ್ನ ಹೀಗೆ ಸಂತೋಷದಲ್ಲಿ ಇರಲಿ, ಖುಷಿಯಾಗಿಡಲಿ. ಇದೇ ಥರ ಜನಸೇವೆ ಮಾಡಿಕೊಂಡು ಅವರು ಇರಬೇಕು ಅನ್ನೋದು ಆಶಿಸ್ತೀನಿ ನಾನು. ರಾಜಕೀಯವಾಗಿ ಅಂತಲ್ಲ, ಜನಸೇವೆಯಲ್ಲಿ ಅವ್ರು ಇದ್ದಾರೆ. ಸೊ ರಾಜಕೀಯವಾಗಿ ಅದು ಯಾವ ಮಟ್ಟಕ್ಕೆ ಅವ್ರನ್ನ ತಗೊಂಡೋಗಿ ಇದು ಮಾಡುತ್ತೋ ಅದು ನಮ್ಮ ಕೈಯಲ್ಲಿಲ್ಲ. ಅದನ್ನು ನಿಶ್ಚಯ ಮಾಡೋದು ನಿರ್ಧಾರ ಜನಗಳ ಕೈಯಲ್ಲಿದೆ, ಅದು ಆಬ್ವಿಯಸ್ಲಿ. ಸೊ ಜನಗಳು ತೀರ್ಮಾನ ಮಾಡ್ತಾರೆ. ಆಮೇಲೆ ಅವ್ರದ್ದು ಕೆಲಸ ಹಾಗೇ ಇದೆ. ಸೊ ಇದರಲ್ಲಿ ನೋ ಡೌಟ್ ಅಷ್ಟೇ. ಹೌದು. ಅವನು ಮೊದಲಿಗೆ ನನ್ನ ತಮ್ಮ ನವೀನ್ಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳಕ್ಕೆ ಇಷ್ಟಪಡ್ತೀನಿ. ದೇವರು ಅವನಿಗೆ ಸಕಲ ಆಯುಷು ಸಂಪತ್ತು ಅವನು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ. ಇವತ್ತು ಅವನಿಂದ ಒಂದು 150 ಕುಟುಂಬಗಳು ಅವನಿಂದ ಒಂದು ಕೆಲಸ ಕೊಟ್ಟು ಎಲ್ಲ ಇದೆ. ಇನ್ನು ಮುಂದೆ 1,000 ಜನ ಹಂಗೆ ಸತತವಾಗಿ ಅವನು ವರ್ಷಕ್ಕೂ ಅಭಿವೃದ್ಧಿಗೊಂಡ್ಲಿ. 15 ವರ್ಷದಿಂದ ಈ ಜನಗಳಿಗೋಸ್ಕರ ಸುಮಾರು ಸೇವೆಗಳನ್ನ ಮಾಡ್ತಾನೇ ಇದ್ದಾನೆ. ಬಟ್ ಅದು ಯಾರಿಗೂ ಕಾಣಲ್ಲ. ಅಳಿಲ್ ಸೇವೆ ಥರನೇ ಅವ್ನು ಯಾರಿಗೂ ತೋರಿಸ್ಕೊಳ್ಳಲ್ಲ. ಎಲೆ ಮರೆ ಕಾಯಿ ಥರ ಸೇಡಲ್ಲಿದ್ದಾನೆ. ಬಟ್ ಇನ್ನು ಮುಂದೆ ಆದರೂ ಅವ್ನು ಈ 15 ವರ್ಷ ಮಾಡಿರೋ ಪ್ರತಿಫಲ, ಇನ್ನು ಮುಂದೆ ಆದರೂ ಅವ್ನು ಜನ ಸೇವೆ ಮಾಡೋದಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಟ್ಟು ಮುಂಬರುವ BBMP ಇದರಲ್ಲಿ ಅವ್ನಿಗೆ ಯಾವ್ದಾರ ಒಂದು ಅವಕಾಶ ಕೊಟ್ಟರೆ ನಮ್ಗೆ ಖುಷಿ. ಬಟ್ ಅವ್ರಿಗೆ ಎಕ್ಸ್ಪೆಕ್ಟ್ ಇಲ್ಲ, ಬಟ್ ನಮಗೆ ಜನಗಳಿಗೆ ಎಲ್ಲರಿಗೂ ಖುಷಿ ಆಗುತ್ತೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಾನೆ. ಸುಮಾರು ಜನಕ್ಕೆ ಅವನು ಅಳಿಲ್ ಸೇವೆ ಥರ ಮಾಡ್ತಾನೆ ಇದ್ದಾನೆ ಇದುವರೆಗೂ. ಒನ್ಸ್ ಅಗೇನ್ ಅವ್ನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ವೀರೇನ್ ಅಂತೇಳಿ ನಾನು ನಮ್ಮಪ್ಪಗೆ ಫಸ್ಟು ಹುಟ್ಟಿದ ಹಬ್ಬಕ್ಕೆ ಶುಭಾಶಯಗಳು ಹೇಳ್ತೀನಿ. ನಮ್ಮಪ್ಪ ತುಂಬ ಜನರಿಗೆ ಸೇವೆ ಮಾಡ್ತಾರೆ. ಸೊ ಇನ್ನು ಮುಂದಕ್ಕೆ ಹಂಗೆ ಮಾಡ್ತಿರ್ಲಿ. ನಾನು ಹಂಗೆ ಎಲ್ಲ ಜನರಿಗೂ ಒಳ್ಳೇದು ಮಾಡ್ತೀನಿ, ಸೇವೆನೂ ಮಾಡ್ತೀನಿ. ಜೈ ಶ್ರೀರಾಮ್. ತಂದೆಯವರ ಆದರ್ಶ ಪಾಲನೆ ಮಾಡ್ತೀಯಾ? ಹೌದು, ಖಂಡಿತ. ಸೊ ಜೈ ಶ್ರೀರಾಮ್. ಮತ್ತೊಮ್ಮೆ ನಮ್ಮ ಡ್ಯಾಡಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಡ್ಯಾಡಿ. ಗಾಡ್ ಬ್ಲೆಸ್ ಯು ಡ್ಯಾಡಿ. ಗಾಡ್ ಬ್ಲೆಸ್ ಯು ಡ್ಯಾಡಿ. ಆಚರಣೆ ಮಾಡ್ಕೋತಾ ಇದ್ದಾರೆ. ತಾವು ಶುಭ ಹಾರೈಸಕ್ಕೆ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಏನು ನವೀನ್ ಅವರ ಹುಟ್ಟದ ಹಬ್ಬದ ಶುಭಾಶಯಗಳು. ಜನಪ್ರಿಯ ಶಾಸಕರು ಆದಂಥ ನಮ್ಮ ಸಾಹೇಬರು, ನಮ್ಮ ಯಜಮಾನರು, ಅವರ ಆಶೀರ್ವಾದದಂತೆ ಇಲ್ಲಿರುವಂಥ ನಮ್ಮ ರಾಜಣ್ಣವರಾಗ್ಬೋದು, ಉಮೇಶ್ ಆಗ್ಬೋದು, ಮತ್ತು ಮಹೇಶು, ರಾಜಣ್ಣ ಎಲ್ಲರೂ ಎಲ್ಲ ನಮ್ಮ ಮತ್ತು ಪ್ರತಿಯೊಬ್ಬರೂ ಎಲ್ಲ ಕಾರ್ಯಕರ್ತರು ಎಲ್ಲರೂ ನಮಗೊಂದೇ. ಹಾಗಾಗಿ ನಮ್ಮ ವಾರ್ಡಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ನಾಯಕತ್ವ ವಹಿಸ್ಕೊಂಡಿರೋಂಥ ಹುಡುಗ ಅಂಥೇಳಿ ಎಲ್ಲ ಜೊತೆಯಲ್ಲಿ ಬಂದು ಒಂದು ಯಶಸ್ಸನ್ನ ಮಾಡಿ ಒಂದು ಬರ್ತಡೇವನ್ನು ಮಾಡ್ತಾರೆ. ಹಾಗೆ ಭಾನುವಾರ ಕೂಡ ಇಲ್ಲೇ ಮನೆ ಹತ್ರ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಗಂಟ ಹೆಲ್ತ್ ಕ್ಯಾಂಪು ಮಾಡಬೇಕು ಅನ್ನೋ ಒಂದು ಇಟ್ಕೊಂಡಿದ್ದಾರೆ. ಕಣ್ಣು ಬ್ಲಡ್ ಕೊಡೋದು ಪ್ರತಿಯೊಂದು ಮಾಡಬೇಕು ಅನ್ನೋ ಒಂದು ತಪಾಸಣೆ ಇಟ್ಕೊಂಡವ್ರೆ. ಹಾಗಾಗಿ ಅದು ಕೂಡ ನಡೀತದೆ. ಅದು ಕೂಡ ಭಾನುವಾರ ಸುಮಾರು ಜನ ಬಂದು ಭಾಗವಹಿಸಿ ಒಂದು ಬಡವರಿಗೆ ತಲುಪಬೇಕು ಅಂತೇಳಿ ಒಂದು ಯೋಚನೆ ಇಟ್ಕೊಂಡು ಮಾಡ್ತಾವ್ರೆ. ಹಾಗಾಗಿ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಅವ್ರ ಮನಸ್ಸಲ್ಲಿ ಏನೇನು ಅಂದ್ಕೊಂಡಿದ್ದಾರೆ ಅದೆಲ್ಲ ಆಗಲಿ ಅಂತೇಳಿ ನಾವೆಲ್ಲರೂ ಬಂದು ಭಗವಂತನಲ್ಲಿ ನಾವೊಂದು ಪ್ರಾರ್ಥನೆ ಮಾಡಿದ್ದೀವಿ. ಅಷ್ಟೇ. ಬಡವರ ಬಂಧು ಆದಂತಹ ನಮ್ಮ ನವೀನ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ನಮ್ಮ ಸ್ನೇಹಿತರುಗಳು ಸೇರಿ ಆಶೀರ್ವಾದ ಮಾಡ್ತೀವಿ.
ಮತ್ತು ಈ ಭಾಗದ ಎಲ್ಲ ಇದೊಂದೇ ಬರ್ತಡೇ ಅಂತ ಎಲ್ಲ ಕಾರ್ಯಕ್ರಮಗಳಿಗೂ ಗಣಪತಿ ಹಬ್ಬ ಇರ್ಬೋದು, ಮಿಕ್ಕಿದ ಕಷ್ಟ ಬಂದರೆ ಸ್ಪಂದನೆ ಮಾಡೋವಂಥದ್ದು, ಈ ಎಲ್ಲರಿಗೂ ಅವಕಾಶ ಮಾಡಿ ಎಲ್ಲ ನವೀನವರು ಎಲ್ಲರಿಗೂ ಇದು ಮಾಡಿದ್ದಾರೆ. ಅವ್ರಿಗೂ ಈ ಹುಟ್ಟುಹಬ್ಬದ ಶುಭಾಶಯಗಳು, ಎಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಕೋರ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಬರ್ತಡೆ ನವೀನು ನಮ್ಮ ಸಹೋದರರು ಮಹೇಶ್ ಅವರು, ನವೀನ್ ಅವರು, ಈ ಥರ ಹಲವಾರು ಯುವ ಮಿತ್ರಗಳು ಇವತ್ತಿನ ಪಕ್ಷವನ್ನು ಗಟ್ಟಿಯಾಗಿ ಸಂಘಟಿಸ್ತಾ ಇದ್ದಾರೆ. ಮಾನ್ಯ ಶಾಸಕರು ಎಂ ಕೃಷ್ಣಪ್ಪನವರ ಆಶೀರ್ವಾದದಿಂದ ಹಾಗೂ ನಮ್ಮ ಸಂಸದರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಾಹೇಬ್ರ ಆಶೀರ್ವಾದದಿಂದ ಎಲ್ಲರೂ ಕೂಡ ಇವತ್ತು BJP ಸಂಘಟಿತ ಹಾಗೂ ಜನಪರ ಕೆಲಸಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ. ದೇವರು ಅವ್ರಿಗೂ ಅವ್ರ ಕುಟುಂಬಕ್ಕೂ ಇನ್ನೆಷ್ಟು ಶಕ್ತಿ ಕೊಟ್ಟು ಜನ ಕೆಲಸ ಮಾಡೋಂಥ ಆಶೀರ್ವಾದ ಮಾಡಲಿ ಅಂತ ಈ ಮುಖಾಂತರ ಎಲ್ಲರ ಪರವಾಗೂ ನಾನು ಕೇಳ್ಕೊಳ್ತೀನಿ. ಈಗಾಗಲೇ ಅವರು ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾಗಿದ್ದಾರೆ ಕ್ಷೇತ್ರಕ್ಕೆ. ನಾವು ಹಿಂದುಳಿದ ವರ್ಗದ ಒಂದು ನಾಯಕನಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗಬೇಕು ಅನ್ನೋಂಥ ಗಟ್ಟಿಯಾದ ಚಿಂತನೆಯಲ್ಲಿ ಹಲವಾರು ಎಲ್ಲ ಮುಖಂಡರುಗಳು ಬೆಂಬಲಿಸ್ತಾ ಇದ್ದಾರೆ. ಒಳ್ಳೆಯ ಅವಕಾಶ ನಮ್ಮ ಶಾಸಕರು ಆಶೀರ್ವಾದ ಮಾಡಿಕೊಟ್ಟಲ್ಲಿ ಎಲ್ಲರಿಗೂ ಒಂದು ವಿಶ್ವಾಸದಿಂದ ಅವ್ರಿಗೂ ಒಂದು ಒಳ್ಳೆಯದಾಗೋದನ್ನು ನಾವು ಶುಭಾಶಯಗಳು ಸರ್. ಇವತ್ತಿನ ದಿನ ನಿಮ್ಮ ಸ್ನೇಹಿತರುಗಳು, ಹಿತೈಷಿಗಳು ತಮಗೆ ಶುಭ ಹಾರೈಸಕ್ಕೆ ಬಂದಿರುವಂಥವರಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು ನನ್ನ ಮಿತ್ರರು, ನನ್ನ ಸಹೋದರರು ಹಾಗೂ ನನ್ನ ವಾರ್ಡಿನ ಸಮಸ್ತ ಜನರು ಆಶೀರ್ವಾದ ಮಾಡಿದ್ದಾರೆ. ಈ ಆಶೀರ್ವಾದಕ್ಕೆ ನಾನು ಮುಂದೆ ಇನ್ನೂ ಹೆಚ್ಚು ಕೆಲಸ ಮಾಡಿ ಆ ಋಣನ ತೀರಿಸ್ಕೊಳ್ಳುವಂಥ ಕೆಲಸದಲ್ಲಿ ಕಾರ್ಯಪ್ರವೃತ್ತನಾಗ್ತೇನೆ. ಹಾಗೂ ನನ್ನ ಮಿತ್ರ ಮುತ್ತು ಹಾಗೂ ನಮ್ಮ ಮಹೇಶ್, ನವೀನ್, ಸುಮಾರು ಜನ ನನ್ನ ಪ್ರಿಯ ಮಿತ್ರರು ಇದೆಲ್ಲ ಸೇರಿ ಒಂದು ಹಬ್ಬದ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನಾ ಹೇಳ್ತಾ ಇರ್ತೀನಿ, ಬಾಡಪ್ಪ ಏನೋ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ. ಅವ್ರಿಗೆ ನೀನು ಸುಮ್ಮನೆ ಇರು, ನಾವೆಲ್ಲ ಮಾಡ್ತಾ ಇದ್ದೀವಿ, ನೀನು ಯಾವುದಕ್ಕೂ ಅಡ್ಡ ಹಾಕ್ಬೇಡ ಅಂತ. ನಮ್ಗೆ ಅಡ್ಡ ಹಾಕ್ಲಿಕ್ಕೆ ಏನಂದರೆ ಅವರ ಪ್ರೀತಿನ ತೋರಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಅವ್ರನ್ನ ಅಡ್ಡ ಹಾಕೋಕೆ ಹೋಗೋಕೆ ಸ್ವಲ್ಪ ಬೇಜಾರು. ಅದು ಅವರೆಲ್ಲರಿಗೂ ನಿಮ್ಮ ಮುಖಾಂತರ ವಿನಂತಿ ಮಾಡೋದಂದರೆ, ನಿಮ್ಮ ಆರೈಕೆ ಒಂದಿದ್ರೆ ಸಾಕು, ನಿಮ್ಮ ಆಶೀರ್ವಾದ ಆರೈಕೆ ಇದ್ದರೆ ಸಾಕು. ನನಗೆ ಯಾವುದೇ ಥರದಾದ ಆಡಂಬರದ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಆದರೆ ಅವರ ಪ್ರೀತಿಗೆ ನಾನು ಸದಾಕಾಲ ಚಿರಋಣಿ. ಅವರು ಎಷ್ಟು ಅವ್ರ ಪ್ರೀತಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ. ಅದು ಥ್ಯಾಂಕ್ಸ್ ಅನ್ನೋ ಒಂದು ಪದದಲ್ಲಿ, ಧನ್ಯವಾದಗಳು ಅನ್ನೋ ಒಂದೇ ಒಂದು ಪದದಲ್ಲಿ ಇದನ್ನು ಮುಗ್ಸೋಕ್ಕಾಗಲ್ಲ. ಎದೆಲಿದೆ ಅವ್ರು ಮಾಡಿರೋದನ್ನೆಲ್ಲ. ಮುಂದೆ ಈ ಒಂದು ಒಳ್ಳೆಯ ಕೆಲಸ ಮಾಡೋ ಮುಖಾಂತರವಾಗಿ ಅವರ ಋಣನ ತೀರಿಸ್ಕೋತೀನಿ. ನನ್ನ ವಾರ್ಡಿನ ಸಮಸ್ತ ಜನಗಳ ಋಣನ ತೀರಿಸ್ಕೋತೀನಿ. ಮುಂದೆ ಹೆಚ್ಚು ಕೆಲಸ ಮಾಡೋಕ್ಕೆ ನನಗೆ ಶಕ್ತಿ ಬಂದಿದೆ. ಇನ್ನೊಂದು ಸ್ವಲ್ಪ ಹೆಚ್ಚು ಕೆಲಸ ಮಾಡಲಿಕ್ಕೆ ಉತ್ತೇಜನ ಬಂದಿದೆ. ಹಾಗೂ ನಮ್ಮ ಶಾಸಕರು, ಯಜಮಾನರು ಎಂ ಕೃಷ್ಣಪ್ಪಾಜಿಯವರ ಆಶೀರ್ವಾದವನ್ನು ಪಡಿಬೇಕು. 3 ಗಂಟೆಗೆ ಹೋಗಿ ಅವ್ರ ಆಶೀರ್ವಾದನೂ ಪಡಿತೀನಿ. ಅವ್ರ ಆಶೀರ್ವಾದದಿಂದನೇ ಸಂಘಟನೆಲೇ ನೀನು ಸಂಘಟನೆ ಮಾಡ್ತಾರಪ್ಪ ಅಂತ ಇರ್ತಾರೆ. ಪ್ರತಿ ಸಲ ಹೇಳೋದೊಂದೇ, ಸಂಘಟನೆ ಯಾರು ಮಾಡ್ತಾ ಇರ್ತೀರೋ ಅವ್ರು ಮುಂದೆ ಹೋಗ್ತಾ ಇರ್ತೀರಿ, ಯಾರು ಮನೇಲಿ ಕೂತ್ಕೊಂಡಿರ್ತೀರೋ ಅವ್ರು ಹಿಂದೆ ಇರ್ತಾರಪ್ಪ. ಪಕ್ಷ ಎಲ್ಲದಕ್ಕಿಂತ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರುವಂಥವ್ರು ನಮ್ಮ ಶಾಸಕರು. ಹಾಗಾಗಿ ಎಲ್ಲರೂ, ಪ್ರತಿಯೊಬ್ಬರು ಎಲ್ಲರೂ ಕೂಡ, ನಾನು ದಯವಿಟ್ಟು ಒಂದು ಕ್ಷಮೆ ಇರಲಿ. ನಾವು ಯಾವುದೇ ಆಸ್ಪಿರೆಂಟ್ ಅಂತನೂ ಅಲ್ಲ ಅಂತನೂ ಅಲ್ಲ. ಅವರವರ ಕಾಲಘಟ್ಟದಲ್ಲಿ ಏನು ನಡಿಬೇಕು ಅಂತ ಭಗವಂತ ಬರೆದಿರ್ತಾನೋ ಅದು ನಡೆಯುತ್ತೆ ಅಂತ ಹೇಳಿ ಭಾವಿಸ್ತಾ, ಹಾಗೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ತುಂಬ ದೂರವಾದ ಧನ್ಯವಾದಗಳು. ಹಾಗೂ ಈಗ ಸ್ವಾಮಿ ವಿವೇಕಾನಂದ ಅವರ ಜಯಂತಿ ಇದೆ ಮುಂದಿನ ಭಾನುವಾರ 12ನೇ ತಾರೀಕು. ಅವರ ಜಯಂತಿ ಪ್ರಯುಕ್ತ ಹಾಗೂ ನಮ್ಮ ಜನ್ಮದಿನದ ಪ್ರಯುಕ್ತ ಎರಡೂ ಸೇರಿ ಒಂದು ರಕ್ತದಾನ ಶಿಬಿರ ಹಾಗೂ ಉಚಿತ ಕಣ್ಣಿನ ತಪಾಸಣೆ, ಆರೋಗ್ಯ ತಪಾಸಣೆ ಹಾಗೂ ಒಂದು ECG ಟೆಸ್ಟ್ ಕೂಡ ನಡೀತಾ ಇದೆ. ಯಾಕಂದರೆ ಈಗೆಲ್ಲ ಸುಮಾರು ಜನಕ್ಕೆ ನೋಡ್ತಾ ಇದ್ದೀನಿ, ಸಣ್ಣ 15 ವರ್ಷ ಹಾರ್ಟ್ ಅಟ್ಯಾಕ್, 20 ವರ್ಷ ಕಾರ್ಡಿಯಾಕ್ ಅರೆಸ್ಟ್. ಯಾವುದಕ್ಕೂ ಒಂದು ECG ಮಾಡಿಸ್ಕೊಳ್ಳೋಣ ಅಂದ್ರೆ ಅವ್ರಿಗೆ ಹೆಂಗೆ ಅಂತ ಗೊತ್ತಿರಲ್ಲ. ಅದಕ್ಕೆ ನಾನು ನನ್ನ ಸ್ನೇಹಿತರಿಗೂ ಕೂಡ ಅವತ್ತು ಯಾರಿಗೆ ಪೇಯ್ನ್ ಇಲ್ಲ ಅನ್ನೋ ಒಂದು ECG ಮಾಡ್ರಪ್ಪ, ರಿಪೋರ್ಟ್ ಇಟ್ಕೊಳ್ಳಿ ಕರೆಕ್ಟಾಗಿ. ಅವ್ರಿಗೆ ಒಂದು ಇಟ್ಕೊಳ್ಳಿ ಅನ್ನೋ ಥರ ECG ಕ್ಯಾಂಪ್ ಕೂಡ ನಡೀತಾ ಇದೆ. ತುಂಬ ಒಳ್ಳೆ ನುರಿತ ಡಾಕ್ಟರ್ಗಳು ಬರ್ತಾರೆ. ನಾನು ಎಲ್ಲರಿಗೂ ಈ ಮೂಲಕ ರಿಕ್ವೆಸ್ಟ್ ಮಾಡೋದೇನೆಂದರೆ, ದಯವಿಟ್ಟು ಬನ್ನಿ, ಇದು ಒಳ್ಳೆ ಅವಕಾಶ ಇದೆ. ಆರೋಗ್ಯ ನನ್ನ ಮೇಲ್ಗಡೆ ನಾನು ತುಂಬ ಫಿಟ್. ನಾನು ಎಷ್ಟು ಫಿಟ್ ಅಂದರೆ ನೋಡೋಕೆ ಚೆನ್ನಾಗಿದ್ದೀನಿ. ಒಳಗಡೆ ಏನಾಗಿದೆ ಅನ್ನೋದನ್ನು ನೀವು ಪರೀಕ್ಷೆ ಮಾಡ್ಕೊಬಿಡಿ. ಈಗೆಲ್ಲೋ ಹೋಗೋ ಬದಲು ಎಲ್ಲ ಒಂದೇ ಜಾಗದಲ್ಲಿ ಸಿಗ್ತಾ ಇದೆ, ಉಚಿತವಾಗಿ ಸಿಗ್ತಾ ಇದೆ. ಅದನ್ನು ಉಪಯೋಗಿಸ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದು ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋವಂಥ ಒಂದೇ ಒಂದು ಮನವಿ. ಹಾಗೂ ನನ್ನ ಸ್ನೇಹಿತ ನವೀನ್ ಮತ್ತು ಕುಶಲ್, ನನ್ನ ತಮ್ಮ ವಿಶ್ವಾಸ್, ಮಣಿಕಂಠ, ಮಾದೇಶ್ ಇವರೆಲ್ಲ ಈ ಬರ್ತಡೇನ ಒಳ್ಳೆ ಹಬ್ಬ ಮಾಡಬೇಕು ಅನ್ನೋ ಥರದಲ್ಲಿ ತುಂಬ ಕಷ್ಟ ಬಿದ್ದಿದ್ದಾರೆ. ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಲುಪಿಸ್ತೀನಿ. ಈ ಧನ್ಯವಾದಗಳನ್ನ ಹೇಳ್ತಾ ಇಲ್ಲ, ಅವ್ರನ್ನ ಹೇಳೋದೇನಿಲ್ಲ. ಯಾಕಂದರೆ ನಾನೇ ಅವರು, ಅವರೇ ನಾನು.
ಅವ್ರು ನನ್ನ ಬರ್ತಡೇ ಮಾಡಿಲ್ಲ, ಅವ್ರ ಬರ್ತಡೇನ ಅವರೇ ಮಾಡ್ಕೊಂಡಿರೋದ್ರಿಂದ ನಾನು ಅವ್ರಿಗೇನು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರೆಲ್ಲ ಏನಂದರೆ ನನ್ನ ನೆರಳು. ನಾನು ಎಲ್ಲಿದ್ದೀನಿ ಅಂದರೆ ನನ್ನ ನೆರಳು ನನ್ನ ಜೊತೆಲೇ ಇದ್ದಂಗೆ ನನ್ನ ತಮ್ಮಂದಿರಾಗಲಿ ನನ್ನ ಸ್ನೇಹಿತರಾಗಲಿ ನನ್ನ ಜೊತೆಲೇ ಇರ್ತಾರೆ. ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬರ್ತಡೆಗೆ ಶುಭ ಹಾರೈಸಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಸ್ನೇಹಜೀವಿ ಹಾಗೂ ನಮ್ಮೆಲ್ಲರ ಪ್ರೀತಿಯ ಗೆಳೆಯ ಹಾಗೂ ನಮ್ಮ ಎಲ್ಲರಿಗೂ ಸ್ನೇಹಜೀವಿ ಇದ್ದಂಗೆ. ಹಾಗೂ ಇನ್ನೊಂದೇನೆಂದರೆ ಅವ್ನು ಹೇಳ್ಬೇಕು, ಅವನದು ಪ್ರೀತಿ ಗುಣ ಇದೆಲ್ಲ ನೋಡಿ ನಾವು ನಮ್ಮ ಫ್ರೆಂಡ್ಸು ನಮ್ಮ ಸ್ನೇಹಿತರೆಲ್ಲ ಸೇರಿ ಸುಮ್ಮನೆ ಚಿಕ್ಕದಾಗಿ ಸಂಭ್ರಮ ಮಾಡಿದ್ದೀರಿ. ಇದು ತುಂಬ ಚಿಕ್ಕದು, ದೊಡ್ಡದಾಗಿ ಮಾಡಿಲ್ಲ. ಹಾಗೂ 12ನೇ ತಾರೀಕು ಎಲ್ಲರಿಗೂ ನಾವು ಸಾರ್ವಜನಿಕರು ಕೇಳೋದೇನೆಂದರೆ 12ನೇ ತಾರೀಕು ಆರೋಗ್ಯ ತಪಾಸಣೆ ಹಾಗೂ ಆರೋಗ್ಯ ಶಿಬಿರ ಇದೆ. ದಯವಿಟ್ಟು ಎಲ್ಲರೂ ಬಂದು ಸದುಪಯೋಗ ಪಡಿಸ್ಕೋಬೇಕು. ಹಾಗೂ ಆಮೇಲೆ ನವೀನ್ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಭಗವಂತ ಶ್ರೀ ತಾಯಿ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಇಷ್ಟಾರ್ಥಗಳು ಕೊಟ್ಟು ಕಾಪಾಡಲಿ, ಇನ್ನೂ ಇದೇ ಹೆಚ್ಚಿನ ಮಟ್ಟಿಗೆ ಬೆಳೀಲಿ ಅಂತ ಆಶಿಸ್ತೀನಿ. ನವೀನ್ ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಗ್ರಾಮ ದೇವತೆ ನಮ್ಮ ಅಣ್ಣಂಗೆ 100 ವರ್ಷ ಆಯುಸ್ ಕೊಟ್ಟು ಕಾಪಾಡಲಿ. ಅಣ್ಣನ ಹತ್ರ ಏನಾದರೂ ಕೇಳಿದ ತಕ್ಷಣ ಕೊಡ್ತಾರೆ. ನಮ್ಮ ದೇವಸ್ಥಾನಕ್ಕೆ ಅವಾಗ ಪೂಜೆಗೆ ಅದಕ್ಕಿದಕ್ಕೆ ಕಾಸು ಅವು ಇವು ಪೂಜೆ ಸಾಮಾನು ಎಲ್ಲ ತಗೊಡ್ತಾರೆ. ಅಣ್ಣನ ಬರ್ತಡೆಗೆ ನಾನು ಸಾಯಂಕಾಲ ಚಿಕ್ಕದಾಗಿ ಗಿಫ್ಟ್ ಕೊಡ್ತೀನಿ. ಯಾರಾದರೂ ಅಣ್ಣನ ಮನೆ ಹತ್ರ ಏನಾದರೂ ಬೇಕು ಅಂತ ಕೇಳಿ ತಕ್ಷಣ ಅಣ್ಣ ಕೈ ತುಂಬ ಕೊಟ್ಟು ಕಳಿಸ್ತಾರೆ. ಆ ಥರ ಗುಣ ಇದೆ ಅಣ್ಣಂಗೆ. ಯಾರಾದರೂ ಕೇಳಿದ ತಕ್ಷಣ ಕೊಡ್ತಾರೆ. ಅಣ್ಣಂಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯ. ಇದೇ ಥರ ದೇವರು ಐಶ್ವರ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ಮಡಗಲಿ. ಸಾರ್ವಜನಿಕರನ್ನ ಇದು ಮಾಡಿ ಹುಟ್ಟುಹಬ್ಬದ ಶುಭಾಶಯ ಅಂತ ಹೇಳ್ತಾ ದೇವರನ್ನು ಕೇಳ್ಕೊತಾರೆ. ನವೀನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳ್ಸಕ್ಕೆ ಬಂದಿದ್ದೀವಿ ಮೇಡಮ್ ಅವರೇ. ದೇವರು ಆರೋಗ್ಯ ಭಾಗ್ಯ ಕೊಟ್ಟು 4 ಜನ ಸೇವೆ ಮಾಡೋವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀವಿ. ಶ್ರೀ ನವೀನ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ದೇವರು ಅವ್ರಿಗೆ ಆಯುಸ್ಸು ಆರೋಗ್ಯ ತನು ಮನ ಧನ ಎಲ್ಲ ಕೊಟ್ಟು 100 ವರ್ಷ ಚೆನ್ನಾಗಿ ಕಾಪಾಡಲಿ ಅಂತ ಹಾರೈಸ್ತೀವಿ.